ಶೇಂಗಾವನ್ನ ಸಾಗಿಸ್ತಾ ಇದ್ದಂತಹ ಲಾರಿ ಪಲ್ಟಿಯಾಗಿರುವಂತಹ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಲಾರಿ ಪಲ್ಟಿಯಾಗಿ ಬೆಂಕಿ ಹೊತ್ಕೊಂಡಿದೆ. ಕೂಡ್ಲಿಗಿ ತಾಲೂಕಿನ ಶಿವಪುರದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಘಟನೆ ನಡೆದಿರುವಂತಹದ್ದು. ಬೆಂಕಿ ಹೊತ್ಕೊಂಡು ಲಾರಿ ಧಗಧಗನೆ ಹೊತ್ತಿ ಉರಿದಿದೆ. ಹೊಸಪೇಟೆಯಿಂದ ಚಿತ್ರದುರ್ಗಕ್ಕೆ ಹೊರಟಂತಹ ಲಾರಿ ಇದಾಗಿತ್ತು. ಏಕಾಏಕಿಯಾಗಿ ಲಾರಿ ಪಲ್ಟಿಯಾದಂತಹ ಪರಿಣಾಮ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಕೇಳಿ ಶೇಂಗಾ ಇರೋದ್ರಿಂದ ಬೆಂಕಿ ಇಡೀ ಲಾರಿಗೇನೆ ಆವರಿಸಿಕೊಂಡಿದೆ. ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಶೇಂಗಾ ಸಾಗಿಸ್ತಾ ಇದ್ದಂತಹ ಲಾರಿ ಪಲ್ಟಿಯಾಗಿ ಲಾರಿ ಒಳಗಿದ್ದಂತಹ ಶೇಂಗಾ ಸುಟ್ಟು ಕರಕಲಾಗಿ ಇಡೀ ಲಾರಿಯೇ ಹೊತ್ತಿ ಉರಿದಿರುವಂತಹ ಘಟನೆ ಹೊಸಪೇಟೆಯಿಂದ ಚಿತ್ರದುರ್ಗಕ್ಕೆ ಹೊರಟಂತಹ ಸಂದರ್ಭದಲ್ಲಿ ನಡೆದಿದೆ. ಕೂಡ್ಲಿಗಿ ತಾಲೂಕಿನ ಶಿವಪುರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇಡೀ ಲಾರಿಗೆ ಬೆಂಕಿ ಹೇಗೆ ಬಿದ್ದಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ನೀವು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಈ ಲಾರಿ ಪೂರ್ತಿ ಶೇಂಗಾವನ್ನ ಲೋಡ್ ಮಾಡಲಾಗಿತ್ತು. ಏಕಾಏಕಿಯಾಗಿ ಲಾರಿ ಪಲ್ಟಿ ಆದಂತಹ ಪರಿಣಾಮ ಬೆಂಕಿ ಕಾಣಿಸ್ಕೊಂಡಿದೆ. ಆ ಬೆಂಕಿ ಇಡೀ ಲಾರಿಗೆ ಆವರಿಸಿಕೊಂಡು ಹೊತ್ತಿ ಉರಿದಿರುವಂಥದ್ದು. ಲಾರಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ತತ್ಕ್ಷಣಕ್ಕೆ ಪೊಲೀಸರಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ಸ್ಥಳೀಯರು ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ಆಗಿರೋದ್ರಿಂದ ಸಹಜವಾಗಿಯೇ ವಾಹನ ಸಂಚಾರಕ್ಕೂ ಕೂಡ ಒಂದು ಕಡೆ ಅಡ್ಡಿ ಉಂಟಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಬೀದರ್ನ ಈ ಕಾರ್ಗೆ ಬೆಂಕಿ ಬಿದ್ದಿರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ ರೀತಿ ಲಾರಿ ಬೆಂಕಿಗೆ ಆಹುತಿಯಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ.